ವಿಧವೆ ನಾದಿನಿ ಅಕ್ಕನ ಮನೆಗೆ ಬಂದು ಬಾವಾಜಿಯ ಆಸೆಗೆ ಬಲಿಯಾದಳು. ಇವರು ಮಾನಸಿ ಹಾಗೂ ಆಶೀಶ್ ಪತಿ ಪತ್ನಿಯರು. ಮಾನಸಿ ನಾಳೆ ನಮ್ಮ ಮನೆಗೆ ನನ್ನ ತಂಗಿ ಆರುಷಿ ಬರುತ್ತಿದ್ದಾಳೆ ಎಂದು ತಿಳಿಸುತ್ತಾಳೆ. ಆಗ ಆಶೀಶ್ ಬರಲಿ ಬಿಡು, ಅವಳ ಮನಸ್ಸು ಕೂಡ ಹಗುರವಾಗುತ್ತದೆ ಎಂದು ಹೇಳುತ್ತಾನೆ. ನಂತರ ಇವರಿಬ್ಬರು ರೊಮ್ಯಾನ್ಸ್ ಮಾಡುತ್ತಾ ಸ್ವರ್ಗ ಸುಖ ಕಾಣುತ್ತಾರೆ. ಮರುದಿನ ಆರುಷಿ ಮಾನಸಿಯ ಮನೆಗೆ ಬರುತ್ತಾಳೆ. ಇಬ್ಬರು ಅಕ್ಕ ತಂಗಿಯರು ಕೂತು ಮಾತನಾಡುತ್ತಾರೆ. ಆರುಷಿ ಮದುವೆಯಾಗಿ 6 ತಿಂಗಳಲ್ಲೇ ತನ್ನ ಗಂಡನನ್ನು ಕಳೆದುಕೊಂಡಿರುತ್ತಾಳೆ. ಅವನ ನೆನಪಿನಲ್ಲೇ ಇರುವುದರಿಂದ ಆಕೆ ಯಾವ ಮದುವೆಗೂ ಒಪ್ಪಿಕೊಳ್ಳುತ್ತಾ ಇರುವುದಿಲ್ಲ. ಅದಕ್ಕೆ ಅವಳ ತಂದೆ ಕೂಡ ಬಲವಂತ ಮಾಡುತ್ತಾ ಇರುತ್ತಾರೆ. ಜೊತೆಗೆ ಮಾನಸಿ ಕೂಡ ಆರುಷಿಗೆ ಮದುವೆಯಾದರೆ ನಿನಗೆ ಒಳ್ಳೆಯದು, ನಿನಗಿನ್ನು ಚಿಕ್ಕ ವಯಸ್ಸು ಎಂದು ಬುದ್ಧಿ ಹೇಳುತ್ತಾಳೆ. ಇತ್ತ ಹೊರಗೆ ಪಕ್ಕದ ಮನೆಯ ನೀರಜ್ ಬಂದು ಆಶೀಶ್ನನ್ನು ಮಾತನಾಡಿಸುತ್ತಾನೆ. ಆಗ ಆಶೀಶ್ ನನ್ನ ನಾದಿನಿ ಬಂದಿದ್ದಾಳೆ, ಅವಳು 6 ತಿಂಗಳ ಹಿಂದೆ ತನ್ನ ಗಂಡನನ್ನು ಕಳೆದುಕೊಂಡಳು, ವಿಧವೆಯಾಗಿದ್ದಾಳೆ ಎಂದು ಹೇಳುತ್ತಾನೆ. ಆಗ ನೀರಜ್ ನನ್ನ ಹೆಂಡತಿ ಕೂಡ 3 ತಿಂಗಳ ಹಿಂದೆ ಆರೋಗ್ಯ ಕೆಟ್ಟು ಸತ್ತು ಹೋದಳು, ಈಗ ನಾನು ಕೂಡ ವಿಧುರನಾಗಿದ್ದೇನೆ ಎಂದು ತಿಳಿಸುತ್ತಾನೆ. ನಂತರ ಅವರಿಬ್ಬರು ಮನೆಯೊಳಗೆ ಬರುತ್ತಾರೆ. ನಂತರ ಆರುಷಿಗೆ ನೀರಜ್ನನ್ನು ಆಶೀಶ್ ಪರಿಚಯ ಮಾಡಿಸುತ್ತಾನೆ. ಆಗ ನೀರಜ್ ನಿಮ್ಮ ಗಂಡನ ಬಗ್ಗೆ ತಿಳಿದು ನನಗೆ ಬೇಸರವಾಯಿತು ಎಂದು ಆರುಷಿಗೆ ಹೇಳುತ್ತಾನೆ. ಆದರೆ ಆರುಷಿ ಏನೂ ಉತ್ತರ ಕೊಡುವುದಿಲ್ಲ. ಆದರೆ ನೀರಜ್ ಆರುಷಿಯನ್ನು ಕೆಟ್ಟ ದೃಷ್ಟಿಯಿಂದಲೇ ನೋಡುತ್ತಿರುತ್ತಾನೆ. ಆರುಷಿ ಕೂಡ ಅಡುಗೆ ಮನೆಯಲ್ಲಿ ನಿಂತು ಅವನನ್ನು ಗಮನಿಸುತ್ತಾಳೆ. ಮರುದಿನ ಆರುಷಿ ಗಿಡಕ್ಕೆ ನೀರು ಹಾಕುವಾಗ ಅಲ್ಲಿಗೆ ನೀರಜ್ ಬರುತ್ತಾನೆ. ಒಂಟಿಯಾಗಿರುವುದು ಎಷ್ಟು ಕಷ್ಟ ಎಂದು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಅವಶ್ಯಕತೆಗಳನ್ನು ಯಾರೂ ಪೂರೈಸುವವರು ಇರುವುದಿಲ್ಲ. ನೀನು ಒಪ್ಪಿಕೊಂಡರೆ ನಾವಿಬ್ಬರು ಒಂದಾಗಬಹುದು ಹಾಗೂ ಒಬ್ಬರಿಗೊಬ್ಬರು ಸುಖ ಕೊಡಬಹುದು. ಏನು ಹೇಳುತ್ತೀಯ ಎಂದು ಅವಳ ಕೈಗಳನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಕೋಪಗೊಂಡ ಆರುಷಿ, ನೀನೆಂತಹ ಕಚಡ ಮನುಷ್ಯ, ನನ್ನ ಕೈಗಳನ್ನು ಬಿಡು ಎಂದು ಅವನಿಗೆ ಬೈಯುತ್ತಾಳೆ. ಅದು ಮಾನಸಿಯ ಕಣ್ಣಿಗೂ ಬೀಳುತ್ತದೆ. ಮರುದಿನ ಕೂಡ ನೀರಜ್ ಅವರ ಮನೆಗೆ ಬಂದು ಸ್ವಲ್ಪ ಸಕ್ಕರೆ ಬೇಕು ಎಂದು ಕೇಳುತ್ತಾನೆ. ಆಗ ಆರುಷಿ ಕೊಟ್ಟಾಗ ಅವಳ ಕೈಗಳನ್ನು ಬಲವಂತವಾಗಿ ಹಿಡಿದುಕೊಳ್ಳುತ್ತಾನೆ. ಆಗ ಆರುಷಿ ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ಎಂದು ಹೇಳುತ್ತಾ ಇರುತ್ತಾಳೆ. ಅದು ಕೂಡ ಮಾನಸಿ ಕಣ್ಣಿಗೆ ಬೀಳುತ್ತದೆ. ನಂತರ ನೀರಜ್ ಹೋದ ಮೇಲೆ ಮಾನಸಿ ನಿಮ್ಮಿಬ್ಬರ ನಡುವೆ ಏನಾದರೂ ನಡೆಯುತ್ತಿದೆಯೇ ಎಂದು ಕೇಳುತ್ತಾಳೆ. ಆಗ ಆರುಷಿ ಇಲ್ಲ ಎಂದು ಹೇಳುತ್ತಾಳೆ. ಅಂದು ಮಧ್ಯರಾತ್ರಿ ಆಶೀಶ್ ಎಚ್ಚರವಾಗುತ್ತಾನೆ. ಅವನು ಅಲ್ಲಿಂದ ಎದ್ದು ಹೋದ ಮೇಲೆ ಮಾನಸಿಗೂ ಕೂಡ ಎಚ್ಚರವಾಗಿ ಆಕೆ ಬಂದು ತನ್ನ ತಂಗಿಯ ರೂಮನ್ನು ಕೂಡ ನೋಡುತ್ತಾಳೆ. ಆದರೆ ಆಶೀಶ್ ಮನೆಯ ಹೊರಗಿನಿಂದ ಒಳಗೆ ಬರುತ್ತಾನೆ. ಆಗ ನಿದ್ದೆ ಬರುತ್ತಿರಲಿಲ್ಲ, ಗಾಳಿ ತೆಗೆದುಕೊಳ್ಳಲು ಹೋಗಿದ್ದೆ ಎಂದು ಮಾನಸಿಗೆ ಹೇಳುತ್ತಾನೆ. ಮರುದಿನ ಬೆಳಗ್ಗೆ ಕೂಡ ನೀರಜ್ ಆರುಷಿಗೆ ತೊಂದರೆ ಕೊಡುತ್ತಾನೆ. ನನ್ನ ಫ್ರೆಂಡ್ಶಿಪ್ ಅನ್ನು ನೀನು ಒಪ್ಪಿಕೋ, ನಾವಿಬ್ಬರು ಸುಖ ಪಡಬಹುದು ಎಂದು ಅವಳ ಕೈಗಳನ್ನು ಹಿಡಿದುಕೊಂಡು ಬಲವಂತ ಮಾಡುತ್ತಾ ಇರುವಾಗ ಅದನ್ನು ಆಶೀಶ್ ನೋಡಿ ಬಂದು ನೀರಜ್ ಜೊತೆ ಜಗಳ ಮಾಡುತ್ತಾನೆ. ಆಗ ಅಲ್ಲಿಗೆ ಮಾನಸಿ ಕೂಡ ಬಂದು ನೀರಜ್ಗೆ ಬೈಯುತ್ತಾಳೆ. ಆಗ ನೀರಜ್ ನಿನ್ನ ಗಂಡನನ್ನು ಕೇಳಿಕೋ ಎಂದು ಹೇಳಿ ಅಲ್ಲಿಂದ ಹೋಗಿಬಿಡುತ್ತಾನೆ. ಅಂದು ಮಧ್ಯರಾತ್ರಿ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ಆರುಷಿ ಬಾಗಿಲು ತೆಗೆದಾಗ ಅಲ್ಲಿ ನೀರಜ್ ಬಂದಿರುತ್ತಾನೆ. ಸೀದಾ ನೀರಜ್ ಹಾಗೂ ಆರುಷಿ ಬೆಡ್ರೂಮ್ಗೆ ಹೋಗಿ ಇಬ್ಬರು ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣಲು ಶುರು ಮಾಡುತ್ತಾರೆ. ಆಗ ಮಾನಸಿಗೆ ಎಚ್ಚರವಾಗಿ ಬಾಗಿಲು ತೆಗೆದು ನೋಡುತ್ತಾಳೆ. ಆಗ ಮಾನಸಿ ಒಳಗೆ ನುಗ್ಗಿದಾಗ ಹೆದರಿದ ನೀರಜ್ ಅಲ್ಲಿಂದ ಹೋಗಿಬಿಡುತ್ತಾನೆ. ಆಗ ಮಾನಸಿ, ನಾನು ಅವತ್ತೇ ಕೇಳಿದ್ದೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಇದೆಯಾ ಎಂದು, ನೀನು ಏಕೆ ಸುಳ್ಳು ಹೇಳಿದೆ, ಈಗ ನೋಡಿದರೆ ಅವನ ಜೊತೆ ಚೆನ್ನಾಗಿ ಮಜಾ ಮಾಡುತ್ತಿದೆಯಾ ಎಂದು ಬೈಯುತ್ತಾಳೆ. ಆದರೆ ಆರುಷಿ ಕಣ್ಣೀರು ಹಾಕುತ್ತಾಳೆಯೇ ಹೊರತು ವಿಷಯ ಏನು ಹೇಳುವುದಿಲ್ಲ. ಅಂದು ಸಂಜೆ ಮಾನಸಿ ಆಶೀಶ್ಗೆ ನನಗೆಲ್ಲೋ ಆರುಷಿ ಹಾಗೂ ನೀರಜ್ ಇಬ್ಬರು ಅಫೇರ್ ಇಟ್ಟುಕೊಂಡಿರಬಹುದು ಎಂದು ಅನಿಸುತ್ತಿದೆ ಎಂದು ಹೇಳುತ್ತಾಳೆ. ಆಗ ಆಶೀಶ್ ಇಲ್ಲ, ಆಗಿದ್ದರೆ ಬೆಳಗ್ಗೆನೇ ಗೊತ್ತಾಗುತ್ತಿತ್ತು, ಅವರೇಕೆ ಜಗಳವಾಡುತ್ತಿದ್ದರು ಎಂದು ಹೇಳುತ್ತಾನೆ. ನಂತರ ಮರುದಿನವೇ ಮಾನಸಿ ನೀರಜ್ ನನ್ನ ಮನೆಗೆ ಕರೆಸಿ ನೀವಿಬ್ಬರು ಕದ್ದು ಮುಚ್ಚಿ ಮೀಟ್ ಮಾಡುವುದು ಬೇಡ, ನಿಮಗೆ ನಾನೇ ಮದುವೆ ಮಾಡಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ನೀರಜ್ ಇಲ್ಲ, ನಾನು ನಿನ್ನ ತಂಗಿಯನ್ನು ಮದುವೆಯಾಗುವುದಿಲ್ಲ, ಅವಳ ನಡತೆ ಸರಿಯಿಲ್ಲ ಎಂದು ಹೇಳಿಬಿಡುತ್ತಾನೆ. ಆಗ ಕೋಪಗೊಂಡ ಮಾನಸಿ, ನೀನು ನಿನ್ನೆ ಅವಳ ಬೆಡ್ರೂಮ್ಗೆ ಬಂದು ಮಜಾ ಮಾಡುವುದಲ್ಲದೆ ಅವಳನ್ನು ಮದುವೆಯಾಗು ಎಂದರೆ ಹಿಂದೇಟು ಹಾಕುತ್ತೀಯ, ನನ್ನ ತಂಗಿಯ ನಡತೆ ಬಗ್ಗೆ ಮಾತನಾಡುತ್ತೀಯ, ಈಗಲೇ ಇಲ್ಲಿಂದ ಬಾಯಿ ಮುಚ್ಚಿಕೊಂಡು ಹೋಗಿಬಿಡು, ಹಿಂದೆಂದಾದರೂ ಈ ಮನೆಯ ಸುತ್ತಮುತ್ತ ಕಂಡರೆ ನಿನ್ನನ್ನು ಪೊಲೀಸ್ಗೆ ಹಿಡಿದುಕೊಡುತ್ತೇನೆ ಎಂದು ಅವನಿಗೆ ಹೆದರಿಸಿ ಅಲ್ಲಿಂದ ಕಳಿಸುತ್ತಾಳೆ. ಅದರಿಂದ ಆರುಷಿಗೆ ತುಂಬ ದುಃಖವಾಗಿ ಕಣ್ಣೀರು ಹಾಕುತ್ತಾಳೆ. ಮರುದಿನ ಆಶೀಶ್ ನಾದಿನಿಗೆ ಸೀರೆಯನ್ನು ಗಿಫ್ಟ್ ಮಾಡುತ್ತಾನೆ. ಅದನ್ನು ನೋಡಿ ಮಾನಸಿ ಏಕೋ ಅನುಮಾನ ಬರುತ್ತದೆ. ಅಂದು ಮಧ್ಯರಾತ್ರಿ ಆಶೀಶ್ ಆರುಷಿ ರೂಮಿನಿಂದ ಹೊರಗಡೆ ಬರುತ್ತಿದ್ದುದನ್ನು ನೋಡಿ ಮಾನಸಿ ನೋಡಿಬಿಡುತ್ತಾಳೆ. ಏನು ಎಂದು ಕೇಳಿದಾಗ ಅವಳ ರೂಮ್ ಲೈಟ್ ಉರಿಯುತ್ತಿತ್ತು, ಅದನ್ನು ಆಫ್ ಮಾಡಲು ಹೋದೆ ಎಂದು ಹೇಳುತ್ತಾನೆ. ಆದರೂ ಮಾನಸಿಗೆ ಅನುಮಾನ ಕಡಿಮೆ ಆಗುವುದಿಲ್ಲ. ಮರುದಿನ ತಿಂಡಿ ತಿನ್ನುವಾಗ ಕೂಡ ಆರುಷಿ ಬಳಿ ಆಶೀಶ್ ತುಂಬ ಸಲುಗೆಯಿಂದ ನಡೆದುಕೊಳ್ಳುತ್ತಾನೆ. ಅದು ಕೂಡ ಮಾನಸಿಯ ಗಮನಕ್ಕೆ ಬರುತ್ತದೆ. ಅಂದು ರಾತ್ರಿಯೇ ತನ್ನ ಅನುಮಾನವನ್ನೆಲ್ಲ ಮಾನಸಿ ಆಶೀಶ್ಗೆ ಹೇಳುತ್ತಾಳೆ. ನೀನು ಅವಳ ಬಗ್ಗೆ ಏಕೋ ತುಂಬ ಹೆಚ್ಚು ಕಾಳಜಿ ವಹಿಸುತ್ತಿದ್ದೀಯಾ ಅಂತ ಅನಿಸುತ್ತಿದೆ ಎಂದು ಹೇಳುತ್ತಾಳೆ. ಆಗ ಆಶೀಶ್, ತಂಗಿಗೋಸ್ಕರ ನೀನು ನಾನು ಇಬ್ಬರು ಸೇರಿ ಕಾಳಜಿ ವಹಿಸಬೇಕು, ಅವಳ ಸ್ಥಿತಿ ನಿನಗೆ ಗೊತ್ತಿದೆ ಅಲ್ಲವೇ ಎಂದು ಹೇಳಿ ಅವಳನ್ನು ಸಮಾಧಾನ ಮಾಡಿ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಯತ್ನಿಸುತ್ತಾನೆ. ಆದರೆ ಮೊದಲೇ ಕೋಪದಲ್ಲಿದ್ದ ಮಾನಸಿ ಸುಮ್ಮನೆ ಮಲಗುತ್ತಾಳೆ. ಅಂದು ಮಧ್ಯರಾತ್ರಿ ಕೂಡ ಆಶೀಶ್ ಎದ್ದು ನೇರವಾಗಿ ಆರುಷಿಯ ರೂಮಿಗೆ ಬಂದು ಅವಳನ್ನು ಎಚ್ಚರಗೊಳಿಸಿ ಅವಳ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಅಷ್ಟರಲ್ಲಿ ಎಚ್ಚರಗೊಂಡ ಮಾನಸಿ ಬಂದು ನೋಡಿದಾಗ ಶಾಕ್ ಆಗುತ್ತಾಳೆ. ಏನು ಮಾಡುತ್ತಿದ್ದೀಯಾ ಆಶೀಶ್ ಎಂದು ಕೇಳುತ್ತಾಳೆ. ಆಗ ಆಶೀಶ್, ಇದರಲ್ಲಿ ನನ್ನದೇನು ತಪ್ಪಿಲ್ಲ, ನಿನ್ನ ತಂಗಿಗೆ ನನ್ನನ್ನು ಬಲವಂತ ಮಾಡಿದಳು, ಬೇಕಾದರೆ ಅವಳನ್ನೇ ಕೇಳು, ನಾನು ಒಳ್ಳೆಯವನು, ಇದೆಲ್ಲ ಬೇಡ ಅಂತ ಹೇಳಿದೆ, ಆದರೂ ಆಕೆ ನನ್ನನ್ನು ಬಿಡಲಿಲ್ಲ ಎಂದು ಪತ್ನಿ ಬಳಿ ಹೇಳುತ್ತಾನೆ. ಆದರೆ ಆರುಷಿ ಅದಕ್ಕೆ ಏನೂ ಉತ್ತರ ಕೊಡದೆ ಕಣ್ಣೀರು ಹಾಕುತ್ತಾ ಇರುತ್ತಾಳೆ. ಆಗ ಮಾನಸಿ, ನನ್ನ ಮನೆಯನ್ನೇ ಹಾಳು ಮಾಡುತ್ತೀ ಎಂದು ಕೋಪಗೊಂಡು ಆರುಷಿಯ ಕಪಾಳಕ್ಕೆ ಬಾರಿಸಿ, ನಿನಗೆ ಹೊಸ ಜೀವನ ಕೊಡಲು ಕರೆದುಕೊಂಡು ಬಂದೆ, ಆದರೆ ನೀನು ನನ್ನ ಮನೆ ಮುರಿಯುತ್ತೀಯ, ಬೆಳಗ್ಗೆ ಆಗುವಷ್ಟರಲ್ಲಿ ಮನೆ ಬಿಟ್ಟು ಹೋಗಬೇಕು ಎಂದು ಬೈಯುತ್ತಾಳೆ. ತುಂಬ ಹೊತ್ತು ಕಣ್ಣೀರು ಹಾಕುತ್ತಾ ಯೋಚಿಸಿದ ಆರುಷಿ ಚಾಕು ತೆಗೆದುಕೊಂಡು ಬಂದು ಆಶೀಶ್ನನ್ನು ಕೊಲೆ ಮಾಡಿಬಿಡುತ್ತಾಳೆ. ಆಗ ಮಾನಸಿ ಕಣ್ಣೀರು ಹಾಕುತ್ತಾ, ಏಕೆ ಹೀಗೆ
ಮಾಡಿದೆ ಎಂದು ಕೇಳುತ್ತಾಳೆ. ಆಗ ಆರುಷಿ, ನನ್ನ ಸ್ಥಿತಿಗೆ ನಿನ್ನ ಗಂಡನೇ ಕಾರಣ, ನನ್ನ ಜೀವನವನ್ನು ನರಕ ಮಾಡಿದನು ಎಂದು ಕಣ್ಣೀರು ಹಾಕುತ್ತಾ ನಡೆದ ಘಟನೆಯನ್ನು ವಿವರಿಸಲು ಶುರು ಮಾಡುತ್ತಾಳೆ. ಅಂದು ಒಂದು ದಿನ ಆರುಷಿ ಸ್ನಾನ ಮಾಡುವಾಗ ಬಾತ್ರೂಮ್ ಕಿಟಕಿಯಿಂದ ಆಶೀಶ್ ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆರುಷಿ ಸೀರೆ ಉಟ್ಟುಕೊಳ್ಳುವಾಗ ಒಳಗೆ ನುಗ್ಗಿದ ಆಶೀಶ್ ಅವಳನ್ನು ಹಿಂದೆಯಿಂದ ತಬ್ಬಿಕೊಂಡು, ನೀನು ನನ್ನ ಆಸೆಯನ್ನು ಪೂರೈಸು, ನಿನ್ನ ಕಂಡರೆ ನನಗೆ ತುಂಬಾ ಆಸೆ ಇದೆ ಎಂದು ಹೇಳಲು ಶುರು ಮಾಡುತ್ತಾನೆ. ಆಗ ಗಾಬರಿಗೊಂಡ ಆರುಷಿ, ಏನು ಮಾಡುತ್ತಿದ್ದೀಯಾ ಬಾವಾಜಿ, ನೀನು ಅಕ್ಕನ ಬಗ್ಗೆ ಸ್ವಲ್ಪನಾದರೂ ಯೋಚಿಸಿದ್ದೀಯಾ ಎಂದು ಅವನ ಕಪಾಳಕ್ಕೆ ಬಾರಿಸುತ್ತಾನೆ. ನಂತರ ಆಕೆಗೆ ಆಶೀಶ್ ಸ್ನಾನದ ವಿಡಿಯೋವನ್ನು ತೋರಿಸಿ, ಈಗ ನೀನು ನನಗೆ ಸುಖ ಕೊಡದಿದ್ದರೆ ನಾನು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಡುತ್ತೇನೆ, ಆಗ ನಿನ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿ ಆಕೆಯನ್ನು ಬಲವಂತವಾಗಿ ಮಂಚದ ಮೇಲೆ ತಳ್ಳಿ ಅವಳ ಶೀಲಹರಣ ಮಾಡಿಬಿಡುತ್ತಾನೆ. ಆದರೆ ಇವರಿಬ್ಬರ ಆಟವನ್ನು ನೀರಜ್ ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರುತ್ತಾನೆ. ಅವನು ಕೂಡ ಅಂದು ಜಗಳವಾದ ದಿನ ಆರುಷಿಗೆ ಅವರಿಬ್ಬರ ವಿಡಿಯೋವನ್ನು ತೋರಿಸಿ, ಇಂದು ಮಧ್ಯರಾತ್ರಿ ನಿನ್ನ ರೂಮಿಗೆ ಬರುತ್ತೇನೆ, ನೀನು ನನಗೆ ಖುಷಿಪಡಿಸಬೇಕು, ಇಲ್ಲದಿದ್ದರೆ ಈ ವಿಡಿಯೋವನ್ನು ನಿಮ್ಮ ಅಕ್ಕನಿಗೆ ತೋರಿಸಿ ಬಿಡುತ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿರುತ್ತಾನೆ. ಇದೆಲ್ಲವನ್ನು ಅಕ್ಕನಿಗೆ ಹೇಳಿದ ಆರುಷಿ, ಅದಕ್ಕಾಗಿಯೇ ಅಂದು ಮಧ್ಯರಾತ್ರಿ ನಾನು ಬೇರೆ ವಿಧಿ ಇಲ್ಲದೆ ನೀರಜ್ನನ್ನು ಬೆಡ್ರೂಮ್ಗೆ ಬಿಟ್ಟುಕೊಂಡಿದ್ದೆ. ಬಾವಾಜಿ ನನ್ನ ಜೀವನ ನರಕ ಮಾಡಿದ್ದರು, ಎಲ್ಲರ ಕಣ್ಣಿನಲ್ಲಿ ನನ್ನನ್ನು ನಡತೆಗೆಟ್ಟವಳನ್ನಾಗಿಸಿ ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟರು, ನಾನಿನ್ನು ಬದುಕುವುದಿಲ್ಲ ಎಂದು ಹೇಳಿ ಮಾನಸಿಯನ್ನು ತಬ್ಬಿಕೊಂಡು ಕಣ್ಣೀರು ಹಾಕುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಪೊಲೀಸರು ಬಂದು ಆರುಷಿ ಹಾಗೂ ನೀರಜ್ನನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುತ್ತಾರೆ. ಮಾನಸಿ ಕಣ್ಣೀರು ಹಾಕುತ್ತಾ ಕೂರುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಧವಾ ಸಾಲಿ ಎಂದು ಹುಡುಕಿ ನೋಡಬಹುದು.